ಐಫೋನ್. ಇದು ನನ್ನ ಮೂವಿಯಲ್ಲಿ ಬುಜಿ ಅಂತ ಯೂಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಹಾಕೋಬೇಕು ನೋಡಿ ಈ ತರ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ವ್ಲಾಗ್ಸ್. ನನಗೆ UK ಇಂದ ಏನೆಲ್ಲ ತಗೊಂಬಂದಿರೋ ಗಿಫ್ಟ್ ಅಂತ ಅನ್ಪ್ಯಾಕಿಂಗ್ ಮಾಡಿ, ಆಕ್ಚುಲಿ ನಾನು ಅನ್ಪ್ಯಾಕಿಂಗ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ಇಂಡಿಯಾದಲ್ಲಿ ಏನು ಸಿಗುತ್ತಲ್ಲ ಆ ಪ್ರೈಸು ಮತ್ತು UK ಇರೋ ಪ್ರೈಸ್ನ ಕಂಪ್ಯಾರಿಸನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ, ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಯಾರಾದರೂ UK ಅವರನ್ನ ತರಿಸ್ಬೋದು, ಮನಿನ ಸ್ವಲ್ಪ ಸೇವ್ ಮಾಡ್ಕೋಬೋದು. Hello everyone, welcome back to VSKC Vlogs. We are all doing great. ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡ ವ್ಲಾಗ್. ಕನ್ನಡನ ಸಾರಿ. ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನೋಡಿ, ಈಗ ಈ ಹೊಸ ವ್ಲಾಗ್ ಗೊತ್ತಿಲ್ಲ, ನಮ್ಮ ತಂಗಿ ಐಡಿಯಾ ಇದು ಮಾಡೋಕ್ಕೆ. ಸೊ ನನಗೋಸ್ಕರ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಏನಂದರೆ ನಮ್ಮ ಅಣ್ಣ ಬಂದು ನಮ್ಮ ಮನೆಗೆ ಒಂದು ಸ್ಯಾಂಟಾ ಕ್ಲಾಸ್ ಇದ್ದಂಗೆ, ಏನು ಕೇಳಿದ್ರು ಅಲ್ಲಿಂದ ಕೊಟ್ಟು ಕಳಿಸ್ತಾರೆ, ತಗೊಬರ್ತಾರೆ. ಗ್ಯಾಜೆಟ್ಸ್ ಮಾತ್ರ, ಅವನಿಗೂ ಗ್ಯಾಜೆಟ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಹಾಗಾಗಿ ಆ್ಯಂಡ್ ಇವಾಗ ನಾವು ವ್ಲಾಗ್ ಮಾಡ್ತಿದ್ದೀವಲ್ಲ, ಸೊ ನನಗೆ ವ್ಲಾಗಿಂಗ್ಗೆ ಏನೆಲ್ಲ ಗ್ಯಾಜೆಟ್ಸ್ ಬೇಕಿತ್ತು ಎಲ್ಲ ತರಿಸ್ಕೊಬಿಟ್ಟಿದ್ದೀನಿ, ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ನೀವೇ ನನ್ನ ಬೆಳೆಸ್ಬೇಕು, ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತೀರಿ, ಅವಾಗ ಇನ್ನೂ ಒಳ್ಳೆ ಕ್ವಾಲಿಟಿ ವೀಡಿಯೋಸ್ ಮಾಡ್ತಿರ್ಬೋದು. ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ, ನಿಮಗೆ ಯೂಸ್ಫುಲ್ ಆಗ್ತಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿದೆ ಯಾರು ವೀಡಿಯೋ ನೋಡ್ತಿದ್ದೆ ಆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಈಗ ಫಸ್ಟ್ ಯಾವುದು ಈ ಫೋನ್ ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ಈ ಫೋನ್ ಅದರಿಂದ ಐಫೋನ್ ಗೈಸ್, ಐಫೋನ್. ಇಲ್ಲಿ ನಾನು ಪ್ರೈಸ್ ಕಂಪ್ಯಾರಿಸನ್ ಮಾಡಿಬಿಡ್ತೀನಿ. ಹತ್ರ ಬಿಲ್ ಇದೆ, ಎಷ್ಟು ಕೊಟ್ಟು ತಗೊಂಡಿದ್ದಾರೆ ಅಂತ ಬಿಲ್ ಇದೆ. ಬಟ್ ನಾನು ಇಂಡಿಯಾದಲ್ಲಿ ಐಫೋನ್ 17 Pro Max ಎಂಟು GB 256 GB. ಸೊ ಇಂಡಿಯಾದಲ್ಲಿ ಪ್ರೈಸ್ ಬಂದು ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಇದೊಂದು ಫೋನು 17 Pro Max 256 GB ಆರೆಂಜ್ ಕಲರ್. 1,46,319. 1,46,319. ನೆಕ್ಸ್ಟ್ ಅಂದರೆ ಇದು ನಮ್ಮ ಡ್ಯಾಡಿಗೋಸ್ಕರ ತೊಗೊಂಡೆ. ಸ್ಯಾಮ್ಸಂಗ್ S25 Ultra. ಸ್ಯಾಮ್ಸಂಗ್ S25 Ultra GB 512 ಅನ್ಕೊಂತೀನಿ. ಇಂಡಿಯನ್ ಪ್ರೈಸ್ ಬಂದು ಸೇಮ್ ಕಲರ್ 1,65,999 rupees ಇದೆ ಪ್ರೈಸ್. ಸೇಮ್ ಇದು 1 lakh ಅಂದರೆ UK ಪ್ರೈಸ್ ಪ್ರಕಾರ 1,100 pounds ಏನೋ ಬಿತ್ತು. ಸೇಮ್ ಇಷ್ಟೇ ಬೀಳುತ್ತೆ ಅನ್ಸುತ್ತೆ. ಅಂದರೆ ಸ್ವಲ್ಪ ಇಲ್ಲಿ ಜಾಸ್ತಿ ಇದೆ, ಅಲ್ಲಿ ಸ್ವಲ್ಪ ಕಮ್ಮಿ. ಸೊ ನಮ್ಮ ಡ್ಯಾಡಿಗೆ ಬಂದು ಐಫೋನು ನೀವು ಏನು ಯೂಸ್ ಮಾಡ್ತೀರಾ, ಏನು ಐಫೋನ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರೆ, ಹಾಗಾಗಿ ಅವರಿಗಂತ ನಾವು ಸ್ಯಾಮ್ಸಂಗ್ ಫೋನ್ ತರಿಸಿದ್ದು. ಆ್ಯಂಡ್ ಅವ್ರಿಗೆ ಪೆನ್ ಪೆನ್ ಟ್ಯಾಬ್ ಎಲ್ಲ ಯೂಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಪೆನ್ ಇರೋದು ಟ್ಯಾಬ್ ಏನದು ಅಲ್ಟ್ರಾ ಫೋನ್ S25 ಕ್ಯಾಮ್ರಾ ಓಸ್ಮೋ ಪಾಕೆಟ್ 3 DJI. ಇದು ನಾನು ನಿಜ ಅನ್ಕೊಂಡಿಲ್ಲ ನಮ್ಮ ಅಣ್ಣ ತಗೊಬರ್ತಾನೆ UK ಇಂದ ಅಂತ. ಬಿಕಾಸ್ ನಾನು ಇವಾಗ ರೀಸೆಂಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ನಾನು ಜಸ್ಟ್ ಒಂದೇ ಮಾತು ಹೇಳಿದ್ದು, ಈ ಥರ GoPro ಬೇಕಿತ್ತು ಅಂತ ಹೇಳಿದ್ದು. ಅವ್ನು ಹೋಗಿ ಹುಡುಕ್ಬಿಟ್ಟು ರಿಸರ್ಚ್ ಮಾಡಿ GoProಗಿಂತ ಇದು ಓಸ್ಮೋದು ಇರೋದು ಗಿಂಬಲ್ ಸ್ಟೇಬಲೈಸ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನಗೆ ಓಸ್ಮೋ ಪಾಕೆಟ್ 3 DJI ಕ್ಯಾಮ್ರಾ ಬಂದು ವ್ಲಾಗ್ಗೋಸ್ಕರ ಅಂತ ತಗೊಂಬಂದಿರೋದು. ತುಂಬ ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗಿದೆ. ರೋಬೋಟ್ ಥರ ಮೂವಿಯಲ್ಲಿ ಬುಜಿ ಅಂತ ನೋಡ್ತಿರಲ್ಲ, ಸೇಮ್ ಅದೇ ತರ ಇರುತ್ತೆ. ಸೊ ಇದು ಇಂಡಿಯಾದಲ್ಲಿ ಎಷ್ಟು ಇರುತ್ತೆ ಅಂದ್ರೆ ಕಿಟ್ ಬಂದಿದೆ. ಆಕ್ಚುಲಿ ಆ ಕಿಟ್ ಅಲ್ಲಿ ಸ್ಟ್ಯಾಂಡು, ಒಂದು ಮೈಕು ಮತ್ತೆ ವೈಡ್ ಲೆನ್ಸ್ ಕ್ಯಾಮ್ರಾ ಏನೋ ಬರುತ್ತೆ. ಅದು ಇಂಡಿಯಾದಲ್ಲಿ ಆದ್ರೆ 69,989 rupees ಆಗುತ್ತೆ, ಆಲ್ಮೋಸ್ಟ್ 70,000 ಆಗುತ್ತೆ. ಅಲ್ಲೇ ಬಿತ್ತು ಅಂತ 598 ಬಿತ್ತು. 590 ಅಂದ್ರೆ 60,000 66,000 ಅಪ್ರಾಕ್ಸಿಮೇಟ್. ವಾಚ್ ಇದು ಅಷ್ಟೇ ನಮ್ಮ ಡ್ಯಾಡ್ಗೋಸ್ಕರ ತಗೊಂಡಿದ್ದು. ಸ್ಯಾಮ್ಸಂಗ್ ಫೋನ್ ಒಂದೇ ಇದ್ರೆ ಚೆನ್ನಾಗಿರಲ್ಲ ಅಂತ ವಾಚ್ ಅಷ್ಟೇ. ಸೊ ಇದು ಸ್ಯಾಮ್ಸಂಗ್ ವಾಚ್ 8 ಕ್ಲಾಸಿಕ್ ಅಂತ 51,000 ಇದೆ. 51,000 ಇದೆ. ನಾನು ಅಲ್ಲಿ ಪೇ ಮಾಡಿದ್ದು 390 ಏನೋ ಪೇ ಮಾಡಿದೆ. 40,000 ಅಪ್ರಾಕ್ಸಿಮೇಟ್ಲಿ ಪೇ ಮಾಡಿದ್ದು. ಸೊ 10,000 ಸೇವ್ ಆಗಿದೆ. ನಮ್ಮ ಚೆನ್ನಾಗಿ ವಾಚ್ ಇದು. ನನಗೆ ಆಕ್ಚುಲಿ ನನಗೆ ಕ್ಯೂರಿಯಾಸಿಟಿ ತಾಳ್ದೆ ಎಲ್ಲ ಬಿಚ್ಚು ನೋಡ್ಬಿಟ್ಟೆ. ಮೈಕು ತಗೊಂಡ್ಬಂದಿದ್ದಾರೆ, ಇದು ಮರ್ತೋಗ್ಬಿಟ್ಟು ನಾವು ಹೇಳೋದು ಮೈಕ್. DJI ಓಸ್ಮೋ ಮೈಕು. ಅದು ಓಸ್ಮೋ ಪಾಕೆಟ್ 3ಗೆ DJIನೇ ಏನದು DJ ತರ ಸಪೋರ್ಟ್ ಮಾಡುತ್ತಂತ ನಮ್ಮ ಅಣ್ಣ ನಾ ಹೇಳ್ತಿದ್ದೆ. ಅದರಲ್ಲೇ ಇನ್ಬಿಲ್ಡ್ ಒಂದು ಮೈಕ್ ಬರುತ್ತೆ, ಇನ್ನೊಂದು ಮೈಕ್ ಬೇಕಾ ಅಂತ. ನಾನು ಅಂದೆ ನಿನ್ನ ಇಷ್ಟ ನೋಡು, ತಗೊಂಬರಾಗಿರೋ ತಗೊಂಬ, ಇಬ್ರಿಗೂ ಮಾತಾಡೋಕ್ಕಾಗುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ನನಗೆ ಡೌಟ್ ಇತ್ತು ತಗೊಬರ್ತಾನೆ ಅಲ್ವಾ ಅಂತ. ಬಟ್ DJI ಮೈಕ್ ತಗೊಂಬಂದ್ರು, ಮಿನಿ ಚೆನ್ನಾಗಿದೆ. ಇವಾಗ ಅದನ್ನ ಯೂಸ್ ಮಾಡ್ತಿದ್ದೀವಿ, ಒಳ್ಳೆ ಕ್ವಾಲಿಟಿ ಬರ್ತಿದೆ. ನಾನು ಆ್ಯಕ್ಚುಲಿ ಬೇರೆಯವ್ರ ವ್ಲಾಗ್ಸ್ ಮಾಡ್ಬೇಕಾದ್ರೆ ನೋಡ್ತಿದ್ದೆ, ಅವ್ರ ಹತ್ರ ಈ ಥರ ಮೈಕ್ ಸಿಕ್ತು. ನನಗೆ ಇವಾಗ ಅನಿಸ್ತಿತ್ತು ನಾನು ಯಾವಾಗ ಈ ಥರ ಮೈಕೆಲ್ಲ ಹಾಕೊಂಡು ವ್ಲಾಗ್ ಮಾಡ್ತೀನಿ ಅಂತ. ಆದಷ್ಟು ಬೇಗ ಜಸ್ಟ್ ಇನ್ 2 months ನನಗೆ ಈ ಥರ ಮೈಕೆಲ್ಲ ಸಿಗುತ್ತೆ ಅಂತ ಅಂದಿದ್ದೆ.
ಐ ಆಮ್ ಫೀಲಿಂಗ್ ಲಕ್ಕಿ ಫಾರ್ ಇಟ್. ನಮ್ಮ ಇಂಡಿಯನ್ ಪ್ರೈಸ್ ಪ್ರಕಾರ 7,500 ಇರುತ್ತೆ. ನಾನು ಅಮೆಝಾನಲ್ಲಿ ಇಸ್ಕೊಂಡ್ರೆ 11, 12, 13 ಆಗುತ್ತೆ. ಸೊ ಈಗ ಐ ವಾಚ್ ಬಂದು ನಾನು ಓಪನ್ ಸಹ ಮಾಡಿಲ್ಲ, ಬಿಕಾಸ್ ನಾನು ವಿಡಿಯೋದಲ್ಲಿ ಓಪನ್ ಮಾಡಬೇಕು ಅಂತ ಬೆಳಗಿಂದ ಕಾಯ್ತಿದ್ದೆ. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು, ನಾನು ಬೆಳಗಿಂದ ಬ್ಲಾಗ್ ಮಾಡಿದೆ. ನಮ್ಮ ನಾನು ಪ್ರೆಸ್ ಮಾಡಕ್ಕೆ ಬಿಡಿದೆ, ನಾನು ಕಾಯಿಸ್ತಾ ಇದ್ದೀನಿ ಬ್ಲಾಗ್ ಮಾಡೋಣ, ಅನ್ಪ್ಯಾಕಿಂಗ್ ಬ್ಲಾಗ್ ಮಾಡೋಣ ಅಂತ. ವಾಕಿಂಗ್ದು ಟ್ರ್ಯಾಕ್ ಮಾಡ್ಬೋದು, ಸ್ಲೀಪ್ ಟ್ರ್ಯಾಕ್ ಮಾಡ್ಬೋದು, ಅದೆಲ್ಲ ಸ್ವಲ್ಪ ಫಿಟ್ನೆಸ್ ಟ್ರ್ಯಾಕ್ ಮಾಡ್ಬೋದು ಅಂತ ವಾಚ್ ಬೇಕಿತ್ತು. ಮಾಡ್ಲಿ ಅಂತ ಯಾವಾಗಲೂ ಮಲ್ಕೊಂಡಿರ್ತಾರಲ್ಲ, ಸ್ವಲ್ಪ ಇದಾರು ಬಂದ್ರೆ ಮಾಡ್ತಾರಂತ ನೋಡೋಣ. ಮತ್ತೆ ಇದು ಲೇಟೆಸ್ಟ್ ಮಾಡಲ್ SE3 ಈಗಲೇ ಲಾಂಚ್ ಆಗಿತ್ತು. ಸೊ ಲಾಂಚ್ ಆಗಿದ ತಕ್ಷಣ ತಂದೆ ಪನೇ ಮಾಡಿಲ್ಲ. ಸೊ ಇದು ಇಂಡಿಯಾದಲ್ಲಿ ಎಷ್ಟು ಬೀಳುತ್ತೆ ಅಂದರೆ 28,900 ಇದೆ ಇಂಡಿಯನ್ ಪ್ರೈಸ್. ಸೇಮ್ ಅಂತ ಬಿಟ್ಟಿರ್ತದೆ. ಸಿಮಿಲರ್ ಆಗಿ ಅಂದರೆ ಇವಾಗ ಪೌಂಡ್ಸ್ದು ರೇಟ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ. ನನ್ನ ಫೇವ್ರೆಟ್ ಇದು ವೇಫೇರರ್ ಗ್ಲಾಸಸ್. ನಾನು ತುಂಬ ದಿನದಿಂದ ವೇಫೇರರ್ ತೊಗೊಳ ಅಂದ್ಕೊಂಡಿದ್ದೆ, ಆದರೆ ಆಗ್ತಿರ್ಲಿಲ್ಲ. ಈಗ ರೇಬೋನಲ್ಲೇ ವೇಫೇರರಲ್ಲಿ ಇವ್ರಿಗೆ ಟೆಕ್ನಿಕಲಿ ಚೆನ್ನಾಗಿರೋದು ವಿತ್ ಕ್ಯಾಮ್ರಾ ಇರುತ್ತೆ, ಲೆನ್ಸಲ್ಲಿ ಕೂಲಿಂಗ್ ಗ್ಲಾಸ್ ಜೊತೆಗೇನೆ ಕ್ಯಾಮ್ರಾನು ಬರುತ್ತೆ. ಬಾಕ್ಸ್ ತೊಗೊಂಡಿದ್ದೆ ಮೆಟಾ ಗ್ಲಾಸಸ್. ಇದು ಸೇಮ್ ರೇಬೋನ್ ಥರನೇ ಇರುತ್ತೆ, ಆದರೆ ಇರೋರ ಕ್ಯಾಮ್ರಾ ಇರುತ್ತೆ. ನಾವು ರೆಕಾರ್ಡ್ ಮಾಡ್ಕೋಬೋದು, ಮತ್ತು ಹಾಡು ಕೇಳ್ಬೋದು, ಕಾಲ್ ಮಾಡ್ಬೋದು, ಮಾತಾಡ್ಬೋದು. ತುಂಬ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಇದರಲ್ಲಿ. ಚಾರ್ಜಿಂಗ್ ಲೈಟ್ ಬರುತ್ತೆ, ನಾವು ಚಾರ್ಜಿಂಗ್ ಹಾಕ್ಬೋದು. ನೋಡಿ ಈ ಥರ. ಮಣ್ಣದು ಗಾಗಲ್ಸ್ದು ಒಂದು ಸಪ್ರೇಟ್ ಬ್ಲಾಗ್ ಮಾಡ್ಬೋದು. ಒಂದು 50 ರೂಪಾಯಿಂದ ಹಿಡಿದು ಒಂದೊಂದು 50,000 ಒಂದು ಇಟ್ಟಿದ್ದಾನೆ, ಅಷ್ಟು ಇಟ್ಟಿದ್ದಾನೆ. ಸೊ ಈಗ ಇದರಲ್ಲಿ ರೆಕಾರ್ಡ್ ಆಗ್ತಿರುತ್ತೆ ನಿಮ್ಮದು ವ್ಲಾಗ್, ಬೇಕಾದ್ರೆ ವಿಡಿಯೋ ಎಲ್ಲ ಹಾಕ್ತೀನಿ. ಸೊ ಇದು ಇಂಡಿಯನ್ ಪ್ರೈಸಲ್ಲಿ 45,700 ರುಪೀಸ್ ಇದೆ ನಮ್ಮನೆಗೆ. ಬಟ್ ನನಗೆ ಕಮ್ಮಿ ಅಂದರೆ ಸೇಮ್ 238ಗೆ ಬಂತು. ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ಯಾವುದು ಅಂದರೆ, ನನಗಿದು ಐಡಿಯಾನೂ ಇಲ್ಲ ಹೆಂಗೆ ವರ್ಕ್ ಆಗುತ್ತೆ. ಇದು ಬೇಸಿಕಲಿ ನಮ್ಮ ಅಮ್ಮಗಂತ ತೊಗೊಂಡಿದ್ದು, ಬಟ್ ಎಲ್ಲರೂ ಯೂಸ್ ಮಾಡ್ಬೋದು. ಇದು ವ್ರಿಂಕಲ್ಸ್ ಎಲ್ಲ ಹೋಗುತ್ತೆ ಫೇಸಲ್ಲಿ, ಏಜಿಂಗ್ ಕಾಣಿಸುತ್ತೆ. ಮತ್ತು ನನಗೂ ಗೊತ್ತಿಲ್ಲ, ಏನು ಐಡಿಯಾ ಇಲ್ಲ. ನಮ್ಮ ಸಿಸ್ಟರ್ ಇವರಿದಾರಲ್ಲ, ಇವರೇ ಕಾಟ್ಗೆ ಹಾಕಿದ್ರು, ಸರಿ ಅಂತ ತಗೊಂಡೆ. ಫೆಸಿಲಿಟಿ ನಮ್ಮ ಮಮ್ಮಿಗೆ ಅಂತ ಹೆಸರಿಟ್ಟಿದ್ದೀವಿ, ಬಟ್ ಜಾಸ್ತಿ ಯೂಸ್ ಮಾಡೋದು ನಾನೇ. ಇಲ್ಲ ಎಲ್ಲನೂ ಅಷ್ಟೇ. ಹ್ಯಾಂಡ್ ಬ್ಯಾಗ್ಸ್ ನೋಡ್ತಿದ್ರಲ್ಲ, ಇದು ಅಷ್ಟೇ. ನಾನು ನಮ್ಮಮ್ಮಗಂತ ತಂದಿದ್ದು. ಇಲ್ಲ ಗೈಸ್, ಇದು ನಾನು ಖಂಡಿತ ನಮ್ಮ ಮಮ್ಮಿಗೆ ಕೊಡ್ತೀನಿ, ನಾನು ಯೂಸ್ ಮಾಡಲ್ಲ, ಅವ್ರಿಗೆ ಕೊಡ್ತೀನಿ, ಅವ್ರು ಯೂಸ್ ಮಾಡಲಿ. ಸೊ ಇದು ಓಪನ್ನೇ ಮಾಡಿಲ್ಲ ನಮ್ಮಣ್ಣ, ಒಂಚೂರು ಓಪನ್ ಮಾಡಿಲ್ಲ. ಇದು ನಾನು ನೋಡ್ಬೇಕಂತ ಅನ್ಕೊಂಡಿದ್ದೀನಿ, ಒಳಗೆ ಹೆಂಗೆ ಕಾಣುತ್ತೆ ಮಾಸ್ಕು ಅಂತ. ನೋಡಿ ಯಾವ ಥರ ಇದೆ ಮಾಸ್ಕ್. ಇದು ಇದು ಕಿಟ್ಟೇ ಇದೆ, 25,280 ಏನೇನೋ ಇದೆ. 25,281 ಇದೆ ಇಂಡಿಯಾದಲ್ಲಿ ಪ್ರೈಸ್. ಪರವಾಗಿಲ್ಲ ಗೈಸ್. ನನಗೆ ಇದು 12,000 ಅನ್ಕೊಳ್ಳಿ, 12,000 ಸಿಕ್ತು. ನೈಸ್. ಈ ಥರ ಹಾಕೋಬೇಕು. ಲೂಸ್ ಆಗಿದೆ, ಮೆತ್ತಗಿದೆ. ಇದು ನಾನು ಬ್ಲಾಗ್ ಮಾಡಿ ಹಾಕ್ಲೇಬೇಕು, ನಾನು ಮಾಡಿ ಹಾಕ್ತೀನಿ. ನಾನು ಇದು ಒಂದು ಸಪ್ರೇಟ್ ಆಗಿ ನನಗೆ ತುಂಬ ಚೆನ್ನಾಗಿ ಸಾರಿ. ಸೊ ಈಗ ಇದಾಯ್ತು, ಗ್ಯಾಜೆಟ್ಸ್ ಎಲ್ಲ ಆಗಿದೆ ಅಂತ ಅನ್ಸುತ್ತೆ. ನಾವೇನಾದ್ರೂ ಮರ್ತಿದೀವಾ? ಮತ್ತೆ ಈ ಜಾಕೆಟ್ ನಾನು ತೋರಿಸಿದ್ರೆ ಅವರಿಗೆ ಎಷ್ಟು 8 ಪೌಂಡ್ಸ್ ಕೊಟ್ಟ ಅಂತ ಕೇಳ್ತಿದ್ದಲ್ಲ. ಸೊ ನಾನೇನಂದೆ ಅಂದರೆ ಒಂದು 8 ಪೌಂಡ್ಸ್ ಅಂದರೆ 800-900 ಕೊಟ್ಟ ಅಂತ ಕೇಳಿದೆ. 800-900 ಏನೂ ಬರಲ್ಲ, ಒಂದು ಚಾಕ್ಲೇಟು ಬರಲ್ಲ UK ಬಟ್ ಅವನು ಇದು 3,000 ಅಂದಿದ ತಕ್ಷಣ ನನಗೆ ಫುಲ್ ಶಾಕ್ ಆಯಿತು. ಬಟ್ ನೆಕ್ಸ್ಟ್ ಬ್ರ್ಯಾಂಡ್ ಅಂತೆ, ನೆಕ್ಸ್ಟ್ ಅಂದರೆ ಅಲ್ಲಿ UK ಒಂದು ಒಳ್ಳೆ ಬ್ರ್ಯಾಂಡು ಚೆನ್ನಾಗಿದೆ. ಮಾಮ್ ಟಾಪ್ಗೆ ತಗೊಂಡು. ಸೊ ಈಗ ಇನ್ನು ಗ್ಯಾಜೆಟ್ಸ್ ಎಲ್ಲ ಆಯಿತು. ಈಗ ಅವ್ರು ಹ್ಯಾಂಡ್ ಬ್ಯಾಗ್ಸ್ ತೋರಿಸಿದ್ದಾರೆ ಆಲ್ರೆಡಿ. US ಪೋಲೋ ಹ್ಯಾಂಡ್ ಬ್ಯಾಗ್ಸ್ ತೊಗೊಂಡಿದ್ದಾರೆ, ಮತ್ತೆ ಡ್ರೆಸ್ ತೊಗೊಂಡಿದ್ದಾರೆ. ಆಮೇಲೆ ನಮ್ಮ ಮಮ್ಮಿಗೋಸ್ಕರ ಸ್ಟೀಕಿ ಆಲ್ರೆಡಿ ನಗಿದ್ವಿ ಅಂದರೆ ಅವ್ರ ಹೆಸರು ಹೇಳ್ತೀವಿ ಅಷ್ಟೇ, ಯೂಸ್ ಮಾಡಲ್ಲ. ಸೇಮ್ ನೋಡಿ, ನಮ್ಮ ಮಾಮ್ ಹೆಸರು ಚಂದ್ರಕಲಾ, ಇದು ಅಷ್ಟೇ, C ಫಾರ್ ಚಂದ್ರ, K ಫಾರ್ ಕಲಾ. ಮತ್ತೆ ಇದು ಡೇವಿಡ್ ಆಫ್. ನನಗೆ ಡೇವಿಡ್ ಆಫ್ ಅಂದ್ರೆ ತುಂಬಾ ಇಷ್ಟ. ನಾನು ಡೇವಿಡ್ ಆಫ್ ಬಿಟ್ಟು ಬೇರೆ ಏನು ಮಾಡಲ್ಲ, ಯೂಸ್ ಮಾಡಲ್ಲ. ಅಂಡ್ ಕೆಲವೊಂದು ಬಾಡಿ ಮಿಸ್ಟ್ ಸಮ್ ಶೂಸ್ ಅಂಡ್ ಟ್ರ್ಯಾಕ್ ಶೂಸ್. ಓ ಸಾರಿ, ಈಗ ಸೊ ನಮ್ಮ ಡ್ಯಾಡಿಗೆ ಶೂಸ್ ಎಲ್ಲ ತಗೊಂಡ್ಬಂದಿದ್ದೆ. ಬಾಕ್ಸ್ ಅಲ್ಲೇ ಹಿಂಗೆಲ್ಲ ಬಾಕ್ಸ್ ತಂದ್ರೆ ಇವರು ಪ್ಯಾಕಿಂಗ್ ತಗೋಬರಕ್ಕಾಗಲ್ಲ. ಮತ್ತೆ ನಾನು ಇದೆಲ್ಲ ಹೇಳ್ಬೇಕಿತ್ತು ನಿಮಗೆ. ನನಗೆ 3 ಬ್ಯಾಗ್ಸ್ಗೆ 3 ಜನ ಹೆಲ್ಪ್ ಮಾಡಿದ್ರು. ಲಾಸ್ಟ್ ಎಂಡಿಂಗ್ ಎಲ್ಲ ಅವ್ರ ಕ್ರೆಡಿಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನನ್ನ ಸ್ಟೈಟ್ ಇದೆ, ನಮ್ಮ ತಗೊಂಡಿದ್ದ ಟ್ರಾಲೀಸ್ ಅಂತ ತೋರಿಸ್ತೀನಿ. ನನ್ನ ಸ್ಟೈಟ್ ಇದೆ ಅಂತ ಫುಲ್ ಹೇಳ್ಬಾರ್ದು ಗೈಸ್. ನನಗೆ ಎಷ್ಟು ಬರುತ್ತೆ, ಒಂದು 4 ಫೀಟ್ ಇರೋಷ್ಟು ಒಂದು ಟ್ರಾಲಿ ಬ್ಯಾಗ್ಸ್ ಇದೆ. ಸೊ ಅವ್ರು ಹೇಳ್ತಾ ಇದ್ರು ಮಾರ್ನಿಂಗ್ ಬಸ್ ಮಿಸ್ ಆಯ್ತು. ಮಾರ್ನಿಂಗ್ ಬಸ್ ನಂದು ಮಿಸ್ ಆಯ್ತು. ಆಗ ನಮ್ಮ ಫ್ರೆಂಡ್ಸ್ 3 ಜನ, ನಮ್ಮ ಶ್ರೀಜಾ ಅಕ್ಕ, ಪ್ರದೀಪ್ ಮತ್ತೆ ನವೀನ್, ಆ ಶೈಲಿ -2 or 3 ಇತ್ತು. ಆ ಶೈಲಿಯಲ್ಲಿ ನಡ್ಕೊಂಡು ಬ್ಯಾಗ್ನ ಪುಷ್ ಮಾಡಿಕೊಂಡು ನನಗೆ ಇನ್ನೊಂದು ಬಸ್ ಆಗ ಬುಕ್ ಮಾಡಿಸಿ, ನಾನು ಬೇಸಿಕಲಿ ನಂದು ಲಂಡನ್ಲಿತ್ತು. ಲಂಡನ್ನಿಂದ ಇಲ್ಲಿ ಡೈರೆಕ್ಟ್ ಫ್ಲೈಟು, ಬಟ್ ಕಾರ್ಡಿಫಿಂದ ಲಂಡನ್ಗೆ ಹೋಗ್ಬೇಕಾದ್ರೆ ಒಂದು ಬಸ್ಸಲ್ಲಿ ಹೋಗ್ಬೇಕಿತ್ತು. ಸೊ ಆ ಬಸ್ ಮಿಸ್ ಆಯಿತು. ನೆಕ್ಸ್ಟ್ ಬಸ್ಗೆ ಇವ್ರು ತುಂಬ ಹೆಲ್ಪ್ ಮಾಡಿದ್ರು.
ಸೊ ಐ ವಿಲ್ ಥ್ಯಾಂಕ್ ದೆಮ್ ಕನ್ನಡನು ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ನಮ್ಮ ಡ್ಯಾಡಿ ಕಲೆಕ್ಷನು ಇದೆ, ಅವ್ರು ಸುಮ್ಮನೆ ತಗೊಂತಾರೆ, ಬಟ್ ಅವ್ರ ಫ್ರೆಂಡ್ಸ್ಗೋಸ್ಕರ ತರ್ಸಿರೋದು ಅದಲ್ಲ. ಸೊ ನಮ್ಮ ಡ್ಯಾಡಿ ಇದೆ ಐರಿಷ್ ವಿಸ್ಕಿ ಅಂತೆ, ನಮ್ಮ ಡ್ಯಾಡಿ ಫ್ರೆಂಡ್ಸ್ಗೆ ತಂದಿರೋದು ಗೈಸ್. ನಮ್ಮ ಅಣ್ಣ ಮತ್ತೆ ಇದು ಅಷ್ಟೇ ಮಾಲ್ಟ್ ವಿಸ್ಕಿ. ಗೈಸ್ ನಾನು ಕಾಫಿ ಕುಡ್ಕೊಂಡಿಲ್ಲ. ನಮ್ಮ ಅಣ್ಣ ಬಂದಾಗಿಂದ ಏನು ಕಾಫಿ ಕುಡಿತಿಲ್ಲ, ಜ್ಯೂಸ್ ಕುಡಿತಿಲ್ಲ, ಏನು ಕುಡಿತಿಲ್ಲ. ಸ್ಟಾರ್ಟ್ ಮಾಡೋಣ guys. ಇನ್ನ ಜೆಟ್ ಆಗಿದೆ, ನಾನು ಆಲ್ರೆಡಿ ಸ್ಲೀಪಿ ಆಗಿದ್ದೀನಿ, ನನ್ನ ಕಣ್ಣು. ನಮ್ಮ ಡ್ಯಾಡಿಗೆ ಅಡಿಡಾಸ್ ಟ್ರ್ಯಾಕ್ ಸೂಟ್ಸು ಎಲ್ಲ ತೊಗೊಂಬಂದಿದ್ದಾರೆ. ಇದು ಏನದು ಯಾವ ಆಫರಲ್ಲಿ ಇದು ಬಾಕ್ಸಿಂಗ್ ಡೇ ಆಫರ್ ಅಂತ ತಗೊಂಡ್ರೆ ಡಿಸ್ಕೌಂಟ್ ಏನಿದೆ. ನಾನು ಹೇಳಿ ಮೇನ್ ಪಾರ್ಟ್ಸ್ ಅಂದ್ರೆ ನಂದು ಫಸ್ಟ್ ಗ್ಯಾಜೆಟ್ಸ್ ಆಯ್ತು. ಗ್ಯಾಜೆಟ್ಸ್ಗೋಸ್ಕರ ನಾನು ವೇಟ್ ಮಾಡ್ತಿದ್ದೆ. ಇವತ್ತು ನಮ್ಮ ಅಣ್ಣ ಹೇಳಿದ್ರು ನಾನು ಗ್ಯಾಜೆಟ್ಸ್ ಇಸ್ಕೊಂಡಿದ್ದೀನಿ ಅಂತ ಅಂದಾಗಿಂದ ನಮ್ಮ ಮನೆಗೋಸ್ಕರ ನಾನು ವೇಟ್ ಮಾಡೋದಿಲ್ಲ, ನಾನು ಗ್ಯಾಜೆಟ್ಸ್ ನೋಡಬೇಕು ಅಂತ ವೇಟ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ನೆಕ್ಸ್ಟ್ ವೇಟ್ ಮಾಡೋದೇ ಚಾಕ್ಲೇಟ್ಸ್ ಸಿಗುತ್ತೆ ಅಂತ. ಬಿಕಾಸ್ ಅಲ್ಲಿ ಚಾಕ್ಲೇಟ್ಸ್ ಅಂದ್ರೆ ಮೈ ಗಾಡ್, ಇಲ್ಲಿ ಇಂಪೋರ್ಟೆಡ್ ಆಗಿರೋ ತೊಗೊಂಬಂದು ತಿಂದ್ರು ಅಷ್ಟೊಂದು ಮಜಾ ಬರಲ್ಲ. ಕಾದು ಒಂದು ತಗೊಬರೋದು ಎಲ್ಲ ನೋಡಿ, ಇದು ಒಂದೊಂದೇ ಹೇಳ್ತಾ ಇದ್ರೆ ತುಂಬಾ ದೊಡ್ಡದಾಗುತ್ತೆ. ತುಂಬಾ ತಗೊಂಬಂದೆ, ಒಂದು ತೋರಿಸ್ತೀನಿ. ನಂದು ಫೇವ್ರೇಟ್ ಒಂದೊಂದು ಎರಡೆರಡು ದಿನದಲ್ಲಿ ಖಾಲಿ ಮಾಡ್ಬಿಡ್ತೀವಿ ನಾವು ಇಬ್ರು. ಲಾಸ್ಟ್ ಟೈಮ್ ನಾವು ಕಾಂಪಿಟೇಷನ್ ಮಾಡಿ ನಿಂದ ನಂದ ಅನ್ಕೊಂಡ್ ಕಿತ್ತಾಡ್ಕೊಂಡ್ ತಿಂದಿದ್ದೀವಿ. ಏನಪ್ಪ ನೋಡಿ, ಇದು ಮತ್ತೆ ಇದು ಅಷ್ಟೇ ಏರೋ ಚಾಕ್ಲೇಟು ಇಂಡಿಯಾಲು ಸಿಗಲ್ಲ. ಇದು ಬಂದು ಗೊತ್ತಿರುತ್ತೆ ನಿಮ್ಗೆ, ಕಿಂಡರ್ ಏನದು ಬ್ಯೂನೋ ಕಿಂಡರ್ ಬ್ಯೂನೋ ವೈಟ್ ಅಂತ. ನಾನು ಬಂದಾಗಿನೂ ತಿಂದೇ ಇಲ್ಲ, ಇವಾಗೆ ಓಪನ್ ಮಾಡಿದ್ ನಮ್ಮಣ್ಣ. ಇದಾದ್ಮೇಲೆ ಚಾಕ್ಲೇಟ್ಸ್ ಆಲ್ಸೋ ವೆರಿ ಗುಡ್. ಹಾ, ಇದ್ರದ್ದು ನಾನು ಹೇಳಲೇಬೇಕು, ಇದೊಂದು ಉಲ್ಟಾ ಕಾಣಿಸ್ತಿದೆ. ಇದು ಒಂಥರ ಮಿಂಟ್ ಅದರದ್ದು ಫ್ಲೇವರು. ಮೇಲ್ಗಡೆ ಬಂದು ಚಾಕ್ಲೇಟ್ ಕೋಟಿಂಗ್ ಇರುತ್ತೆ, ಬಾಯಿಗೆ ಹಾಕಿದ ತಕ್ಷಣ ಮೆಲ್ಟ್ ಆಗ್ಬಿಡುತ್ತೆ. ಅಂದ್ರೆ ಒಂದು ಫಸ್ಟ್ ಟೈಮ್ ತಿಂದಾಗ ನಾನು ಸ್ವಲ್ಪ ವಿಯರ್ಡ್ ಥರ ಅನಿಸ್ತು, ಬಟ್ ತಿಂತಾ ಬಂದು ಹಂಗೆ ಒಂಥರ ಅಡಿಕ್ಷನ್ ಆಗೋಯ್ತು. ಸೊ ಹಾಗಾಗಿ ಈ ಸರಿ ನಾನು ಫುಲ್ ಬಾಕ್ಸೇ ತರಿಸ್ಬಿಟ್ಟಿದ್ದೆ ನಮ್ಮ ಅಣ್ಣ ಹತ್ರ, ತಗೊಂಬನ್ನಿ ಅಂತ. ಅಂದರೆ ಚಾಕ್ಲೇಟ್ಸಲ್ಲಿ ಏನಿದೆ ಅಂತ ಅನ್ಕೊಂತೀವಿ, ಚಾಕ್ಲೇಟ್ಸ್ಗೆ ಒಂದು 10,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ, ಬಿಕಾಸ್ ಇಂಡಿಯಾದಲ್ಲೇ ಕಂಪೇರಬಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ. ಸೊ ನೋಡಿ, ಮನೆಯೆಲ್ಲ ಚಿಲಾಪಿಲಿ. ಸೊ ಈಗ ಒಂದೊಂದು ಗ್ಯಾಜೆಟ್ಗೂ ಒಂದೊಂದು ವಿಡಿಯೋ ಸಪ್ರೇಟ್ ಆಗಿ ನಮ್ಮ ತಂಗಿಯವ್ರು ಮಾಡಿ ಇಲ್ಲ ಗೈಸ್, ನೀವು ಹೇಳಿದ್ರೆ ಮಾತ್ರ ಕಮೆಂಟ್ ಮಾಡಿದ್ರೆ ಯಾವುದು ಈಗ DJ ಓಸ್ಮೋ ಆಗಿರ್ಬೋದು, ಅಥವಾ ಮೈಕ್ ಆಗಿರ್ಬೋದು, ಅಥವಾ ಈ ಮೆಟಾಫೇರರ್ ಹೊಸ ಗ್ಲಾಸ್ ಅದಾಗಿರ್ಬೋದು, ಆರ್ ಸಮಥಿಂಗ್ ಎನಿಥಿಂಗ್ ವಿಡಿಯೋ ಮಾಡಿ ಹಾಕ್ತೀವಿ. ನಿಜವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀವಿ. ನಿಮಗೆ ಇಷ್ಟ ಇದ್ರೆ, ನೋಡಬೇಕು ಅಂತ ನಿಮಗೆ ಅನ್ಸಿದ್ರೆ, ಹೇಗೆ ಯೂಸ್ ಆಗುತ್ತೆ, ಹೆಂಗೆ ನೀವು ತಗೋಬೇಕು ಅಂತ ಐಡಿಯಾ ಇದ್ರೆ ನಿಮಗೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಳ್ತೀನಿ. ಚಿಕ್ಕ ಐಟಮ್ಸ್, ಒಂದು ಶವರ್ ಜೆಲ್, ಚಿಕ್ಕ ಐಟಮ್ಸ್ ತಗೊಂಬಂದಿರ ಅದೆಲ್ಲ ತೋರಿಸ್ತಿಲ್ಲ ಅಷ್ಟೇ.